ನಮಸ್ಕಾರ. ನಾನು ಅನ್ನಪೂರ್ಣಗೌಡ ಅಂತೇಳಿ BJP ಮುಖಂಡರು ಹಾಸನದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ತಲೆ ತಗ್ಸಂತ ಕೆಲಸನ ನಮ್ಮ ಏನು ಈ ಒಂದು JDS ನಾಯಕರ ಮನೆಯಲ್ಲಿ ನಡೆದಿರ್ತಕ್ಕಂಥ ಕೃತ್ಯ, ಆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವೆಸಗಿರ್ತಕ್ಕಂಥದ್ದು ಇಡೀ ದೇಶ, ಇಡೀ ರಾಜ್ಯ, ಜಿಲ್ಲೆ ತಲೆ ತಗ್ಸಂತ ಕೆಲಸ ಆಗಿದೆ. ಯಾವುದೋ ಒಂದು ಆಮಿಷ ಒಡ್ಡಿ ಅವರಿಗೆ ಪ್ರಾಣ ಬೆದರಿಕೆನೋ ಇನ್ನೊಂದು ಮತ್ತೊಂದು ಹಾಕಿ ಅಷ್ಟು ವಿಡಿಯೋಗಳನ್ನು ಮಾಡಿ ಇವತ್ತು ನಾಚಿಕೆ ಇಲ್ಲದೆ ಟಿಕೆಟ್ ತಂದು ಇವತ್ತು ಮೋದಿಜಿ ಅವ್ರನ್ನ ಯಾವ ರೀತಿ ಯಾಮಾರಿಸಿ ಟಿಕೆಟ್ ತಂದ್ರು ಅನ್ನತಕ್ಕಂಥದ್ದು ದೊಡ್ಡ ಆಶ್ಚರ್ಯ ಆಗಿದೆ. ಈ ಒಂದು ತಾಯಿ ವಯಸ್ಸಿನವ್ರನ್ನ ಕೂಟ ಬಿಟ್ಟಿಲ್ಲ, ಕೂಲಿ ಕಾರ್ಮಿಕ ಹೆಣ್ಮಗಳನ್ನ ಬಿಟ್ಟಿಲ್ಲ. ಈತ ಒಬ್ಬ ದೊಡ್ಡ ದೊಡ್ಡ ಕಾಮಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ. ಇಷ್ಟು ಗಲೀಜು ವ್ಯಕ್ತಿ ದೇವೇಗೌಡರ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಅಸಹ್ಯ ಆಗುತ್ತೆ. ಇಷ್ಟು ವರ್ಷ ರಾಜಕಾರಣ ಮಾಡಿದಂಥ ದೇವೇಗೌಡರ ಕುಟುಂಬಕ್ಕೆ ನಿಜವಾಗ್ಲೂ ದೊಡ್ಡ ಚುಕ್ಕಿಯನ್ನು, ಒಂದು ದೊಡ್ಡ ಕಪ್ಪು ಚುಕ್ಕಿಯನ್ನು ತಂದಿರ್ತಕ್ಕಂಥ ಪ್ರಜ್ವಲ್ ಅಂತವ್ರನ್ನ ಕಾನೂನಿನ ಶಿಕ್ಷೆಗೆ ಒಳಗಡಿಸಬೇಕು. ದಯಮಾಡಿ, ಇಲ್ಲ ಅಂದ್ರೆ ಈ ರಾಜ್ಯಾದ್ಯಂತ, ಈ ಜಿಲ್ಲಾದ್ಯಂತ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀವಿ. ಅದೇನು ಮನುಷ್ಯ ನೋಡಕ್ಕಾಗುತ್ತಾ? ಅವನು ಮನುಷ್ಯನ ಅಥವಾ ಪ್ರಾಣಿಗಿನ್ನೂ ಕಡೆಯಾಗಿ ಹೋಗಿರೋಂಥ ಕೆಲಸ ಮಾಡಿದ್ದಾನೆ. ಒಟ್ಟಲ್ಲಿ ಹೆಣ್ಮಕ್ಳು ಕೂಡ ಮುಂದೆ ಬರಬೇಕು. ಸಮಾಜದಲ್ಲಿ ಏನು ತಪ್ಪಾಗಿದೆ ಅವನಿಂದ ಮುಂದೆ ಹೇಳಿ, ನೀವು ಮುಖ್ಯವಾಹಿನಿಗೆ ಬನ್ನಿ, ನಾವು ನಿಮ್ಗೆ ಸಪೋರ್ಟಿಗಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರು ಈ ಕೃತ್ಯ ಎಸಗಕ್ಕೆ ನಿಮ್ಗೆ ಪ್ರಚೋದನೆ ಕೊಟ್ಟಿರೋಂಥವ್ರು, ನೀವೆಲ್ಲರೂ ಮನೆ ಕಡೆ ಚೆನ್ನಾಗಿದ್ದೀರಿ. ಅವನಿಂದ ಹೆಲ್ಪ್ ಏನಾದ್ರು ತಗೊಂಡು ಮಾಡಿದ್ರು ಅಥವಾ ನಿಮ್ಮ ಗಂಡಂದಿರು ಏನಾದ್ರು ಮುಂದೆ ಕಳಿಸಿದ್ರು ಏನು? ಸಮಾಜ ತಲೆ ತಗ್ಸಂತ ಕೆಲಸ ಇವತ್ತು ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರು ತಲೆ ಎತ್ತಿ ತಿರುಗಲ್ದಿರೋಂಥ ಕೆಲಸ ಮಾಡಿದಿರಲ್ಲ, ನಿಮಗೆ ಯಾವ ನೈತಿಕತೆಯಿಂದ ಮಾಡಿದಿರಿ ಅದನ್ನ ಮುಖ್ಯವಾಹಿನಿಯಲ್ಲಿ ಹೇಳಿ. ನಿಮ್ಮ ಪರವಾಗಿ ನಾವಿರ್ತೀವಿ. ಕಾನೂನಿನ ಅಡಿಯಲ್ಲಿ ಮುಲಾಜಿಲ್ದೇನೆ ಬಡವರಿಗೊಂದು ಕಾನೂನು, ಮಾಜಿ ಪ್ರಧಾನಿ ಅವ್ರ ಮನೆಯವರಿಗೊಂದು ಕಾನೂನು ಮಾಡಬೇಡಿ. ಇವತ್ತು ಬಡವ ತಪ್ಪು ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ಪವರ್ ಟಿವಿ ಮುಖಾಂತರ ಇಡೀ ದೇಶ, ರಾಜ್ಯ, ನಮ್ಮ ಟಿವಿ ಮಾಧ್ಯಮದವರು ಇವತ್ತು ನಮ್ಮೆಲ್ಲರ ಪರವಾಗಿ ಬಂದು ನಿಂತಿರೋದು ಸಂತೋಷ ತಂದಿದೆ. ದಯಮಾಡಿ ಅವನ್ನ ಕಾನೂನಿಗೆ ಒಳಪಡಿಸಿ ಜೈಲಿಗೆ ಹಾಕ್ತಿರೋ, ಗಲ್ಲು ಶಿಕ್ಷೆ ಕೊಡ್ತಿರೋ, ಅದು ನಿಮಗೆ